ಧಿಕ್ಕಾರ ಧಿಕ್ಕಾರ ರದ್ದು ಮಾಡಿ ಹೋರಾಟ ಮಾಡಂತ ಜನರೆಲ್ಲರೂ ಕೂಡ ನಾವೆಲ್ಲರಿಗೂ ಸೈತಾನುಗಳಂತೆ ಏನಪ್ಪ ನಮ್ಮ ಅಂದ್ರೆ ಅವರು ಗಾಬರಿ ಆಗಿದ್ದಾರೆ ಒಟ್ಟು ಅದಕ್ಕೆ ಏನು ಎಷ್ಟೊಂದು ಜನರೆಲ್ಲ ಒಪ್ಪಾಸ್ತ ಅಂತ ಮಾಡ್ಕೊಂಡಿದಾರಲ್ಲ ಅವ್ರ ಡಾಕ್ಯುಮೆಂಟ್ಸ್ ಇದಾಗ ತಂದು ಕೊಡೋದು. ಇವತ್ತು ಇಡೀ ಭಾರತದಲ್ಲೇ ಈ ವಕ್ಫ್ ಹೆಸರಲ್ಲಿ ರೈತರಿಗೆ, ನಮ್ಮ ಇಡೀ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಇಡೀ ದೇಶದಾದ್ಯಂತ ಅನ್ಯಾಯ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ವಕ್ಫ್ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಗೊಂಡು ಬಂದು ಎಲ್ಲ ರೈತರ ಒಂದು ಸಂರಕ್ಷಣೆಗೆ ಅವರೇನು ಮುಂದಾದರು, ಆ ಒಂದು ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಪ್ರವೇಶ ಮಾಡೋದ್ರ ಜೊತೆಗೆ ಇಡೀ ದೇಶದಾದ್ಯಂತ ಇದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬರುವಂಥ ಈ ಪಾರ್ಲಿಮೆಂಟಲ್ಲಿ ಆ ಬಿಲ್ ಪಾಸ್ ಆಗುವಂಥ ಸಂದರ್ಭದಲ್ಲಿ ತರಾತುರಿಯಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ 420 ಸಚಿವ ಜಮೀರ್ ಅಹಮದ್ ಅನ್ನುವಂಥವನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಅವನೇನು ಔರಂಗಜೇಬ್ಗೆ ಮೊಮ್ಮಗ ಅನ್ನುವಂಥ ಒಂದು ರೀತಿಯಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಭೂಮಿಯನ್ನು ವಕ್ಫ್ ಹೆಸರಿಗೆ ನಾವು ಮಾಡ್ಕೊಂಡ್ಬಿಟ್ಟು ದೇಶದಲ್ಲಿ ಪ್ರಧಾನಮಂತ್ರಿಗಳ ಬಿಲ್ಲನ್ನು ತಿದ್ದುಪಡಿ ಮಾಡೋದ್ರೊಳಗಡೆನೆ ಈ ರೈತರ ಭೂಮಿಯನ್ನು ಕಬಳಿಸಬೇಕು ಅನ್ನೋಂಥ ಒಂದು ದುರ್ಮಾರ್ಗತನಕ್ಕೆ ಕೆಟ್ಟ ಯೋಚನೆಯಿಂದ ಇವತ್ತು ಕೈ ಹಾಕಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಒಂದು ಕಾಲ ತುಂಬ ಕೆಟ್ಟ ಕಾಲ ಹತ್ತಿರಕ್ಕೆ ಬಂದಿದೆ ಅಂತೇಳಿ ಹೇಳ್ಬೋದು ನಾವು. ಈ ಸಂದರ್ಭದಲ್ಲಿ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಸಾವಿರಾರು ಎಕರೆಗಳೇನು ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋಂಥ ಹೆಸರಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮತ್ತು ನಾಳೆ ಏನಿವತ್ತು ಹೋರಾಟ ಮಾಡ್ತಾ ಇದೆ. ರೈತರ ಪರವಾಗಿ ನಾವಿದ್ದೇವೆ. ಒಂದು ಇಂಚು ಭೂಮಿಯನ್ನು ಕೂಡ ಯಾವೊಬ್ಬ ರೈತರು ಕೂಡ ಕಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದೇ ಇರುವಂಥ ರೀತಿಯಲ್ಲಿ ನಾವು ಅವ್ರ ಜೊತೆಯಲ್ಲಿ ನಿಂತು ಭಾರತೀಯ ಜನತಾ ಪಕ್ಷ ಅವರ ಭೂಮಿನ ಸಂರಕ್ಷಿಸುವಂಥ ಒಂದು ಪ್ರಾಮಾಣಿಕ ಕೆಲಸಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾವ ಮಟ್ಟಕ್ಕಾದರೂ ಕೂಡ ಹೋರಾಟ ಮಾಡಿ ಅದನ್ನು ಸಾಧಿಸ್ತೀವಿ. ಈ ರೀತಿ ನವಾಬರು ಮಾಡ್ತಿದ್ರು, ಮೊಘಲರು ಮಾಡ್ತಿದ್ರು, ಗೋರಿ, ಗಜನಿ, ರಜಾಕರು ಭಾಳಷ್ಟು ಮಂದಿ ಮಾಡ್ತಾ ಇದ್ರು. ನಂತರ ನಾವು ಯಾವತ್ತೂ ಕೂಡ ಗೋರಿ, ರಜಾಕರು, ನಿಜಾಮ್ರು, ತುಘಲಕರು ಇದೆಲ್ಲ ನೋಡಿದ ನಂತರ ನಾವು ಯಾವತ್ತೂ ಕೂಡ ಈ ಪರಿಸ್ಥಿತಿ ಬಂದಿದ್ದಿಲ್ಲ. ಹಂಗಾಗಿ ಇವತ್ತು ಒಂದು ಕಡೆ ನಮಗೆ ರೈತರದು ಇದ್ದಲ್ಲಿ ರೈತರ ಹೆಸರ ಮೇಲೆ ಇದ್ದಂಥ ಜಮೀನೆಲ್ಲ ಕೂಡ ವಕ್ಫ್ ಹೆಸರ ಮೇಲೆ ನೋಂದಣಿ ಆಗ್ತಾ ಇದೆ. ಒಂದು ಕಡೆ ನಮಗೆ ಮಠಮಾನ್ಯಗಳು ಆಸ್ತಿಗಳು ಸುಮಾರು 2ನೇ ಶತಮಾನ, 5ನೇ ಶತಮಾನ, 12ನೇ ಶತಮಾನ ಎಲ್ಲ ಆಸ್ತಿಗಳೆಲ್ಲ ಕೂಡ ಮಠಮಾನ್ಯಗಳೆಲ್ಲ ಕೂಡ ಇವತ್ತು ವಕ್ಫ್ ಆಸ್ತಿ ಆಗ್ತಾ ಇದ್ದಾವೆ. ಹಂಗಾಗಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಅನುಮಾನ ಏನಂದ್ರಿಗಿನ ಬೆಳಗ್ಗೆ ಎದ್ದರೆ ಸಾಕು ನಾವು ಪಾನಿ ನೋಡ್ಕೋಬೇಕು, ಇವತ್ತು ನಮ್ಮ ಹೆಸರು ಐತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ವಿ. ನಮಗೆ ಸ್ಪಷ್ಟತೆ ಬೇಕಾಗಿದ್ದು ಕೇವಲ ಏನು ಇವತ್ತು ವಕ್ಫ್ ಮಂತ್ರಿಗಳಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಅವರೇ ಅವ್ರ ಕೈವಾಡ ಇದೇನಾ ಇಲ್ಲಿದ್ರೇನಾ ಅಕಸ್ಮಾತ್ ಇಲ್ಲಾಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೈವಾಡ ಇದನ್ನು ನಮಗೇನು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಮಠಮಾನ್ಯಗಳು, ರೈತರ ಜಮೀನು ಇವತ್ತು ಈ ರೀತಿ ಒಕ್ಕಲೆಬ್ಸಂಥ ಕೆಲಸ ಸರ್ಕಾರ ಏನು ಮಾಡ್ತಾ ಇದ್ದಾನೋ, ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಇದನ್ನು ಸರಿಪಡಿಸ್ತೀನಿ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದ ಮಾತು ಪ್ರಕಾರ ನಿಲ್ತಾ ಇಲ್ಲ. ಇವತ್ತು ಕೂಡ ಬೆಳಗ್ಗೆದ್ರೆ ಸಾಕು ನಮ್ಮೆಲ್ಲ ಆಸ್ತಿಗಳೆಲ್ಲ ಹೋಗ್ತಾ ಇದ್ದಾವೆ. ಜೊತೆಲಿ ಅವ್ರಿಗೆಲ್ಲ ಒಂದು ಕಡೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇವೆಲ್ಲ ಕೂಡ ಸರಿಯಲ್ಲ ಅನ್ನೋಂಥದ್ದು ನಮ್ಮದು ನಿಲುವಿದೆ. ಹಂಗಾಗಿ ಹೋರಾಟ ಮಾಡ್ತೀವಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಯಾರನ್ನೇ ಏನೇ ಮಾಡಿದ್ರು ಕೂಡ ನಮ್ದೇನು ಇವತ್ತು ನಮ್ಮ ಫಂಡಮೆಂಟಲ್ ರೈಟ್ಸ್ ಆಗಿ ಸಂವಿಧಾನದ ಬದ್ಧವಾಗಿ ನಮ್ಮದು ಚುನಾಯಿತ ಆದಂಥ ಸರ್ಕಾರ ಇದ್ದಂಥ ಟೈಮಲ್ಲಿ ಕೂಡ ಈ ರೀತಿ ತುಗ್ಲಕ್ ರಾಜ್ಯ ಮಾಡ್ತಾರೆ ಅಂತದ್ದು ಯಾರು ಕೂಡ ಸರಿಯಿಲ್ಲ ಅನ್ನೋಂಥದ್ದು ನಮ್ಮ ಹೋರಾಟ ಕೂಡ ನಡೀತಿದೆ. ಇದರ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತೀವಿ. ಮಂಡಳಿ ಜಾಗ ಏನಿದೆನೋ ಅದಕ್ಕೆ ಅವರು ಮೂಲ ದಾಖಲಾತಿಗಳು ಕೊಟ್ಟರೆ ಮಾತ್ರ ಅವ್ರದ್ದು ಜಾಗ, ಇಲ್ಲ ಅಂತಂದರೆ ಕರ್ನಾಟಕ ಸರ್ಕಾರದ ಜಾಗ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಕ್ಫ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿರುದ್ಧವಾಗಿ ವಕ್ಫ್ ಬೋರ್ಡ್ ಪರವಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಾವು ಇವತ್ತು ಈ ಪ್ರತಿಭಟನೆ ನಿರಂತರವಾಗಿ ಕೂಡೋರಿದ್ದೀವಿ. ಸಾಧು ಸಂತರು, ಮಠಾಧೀಶರು ಬರೋರಿದ್ದಾರೆ. ಹಾಗಾಗಿ ಈ ಪ್ರತಿಭಟನೆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಬೇಕು. ಕೇವಲ ನೋಟಿಸನ್ನು ವಾಪಸ್ ತಗೊಂಡ್ರೆ ಆಗೋದಿಲ್ಲ. ಸಿದ್ದರಾಮಯ್ಯನವರು ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನ ಈ ಪಾಣಿಗಳಲ್ಲಿ ರೈತರ ಹೆಸರಲ್ಲಿ ರೈತರ ಪಾಣಿಗಳಲ್ಲಿ ಎಲ್ಲೆಲ್ಲಿ ವಕ್ಫ್ ಬೋರ್ಡ್ ಅಂತಿದೆ ಅದನ್ನು ತೆಗಿಬೇಕು.
ಮತ್ತು ವಕ್ಫ್ ಬೋರ್ಡ್ ಕಾಯ್ದೆಯಲ್ಲಿ ಇದು ಒಂದು ನ್ಯಾಯಾಲಯದ ಸುಪರ್ದಿಗೆ ಸೇರಿಸಬೇಕು ಮತ್ತು ಇದು ಒಂದು ಕಂಟ್ರೋಲಲ್ಲಿ ಇರಬೇಕು. ಕಂದಾಯ ಇಲಾಖೆಗೆ ಸೇರಿಸಬೇಕು. ಇದರ ಕಂಟ್ರೋಲನ್ನು ರಾಜ್ಯದ ಕಂದಾಯ ಇಲಾಖೆಗೆ ಸೇರಿಸಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಕೂತಿದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.